ವೀಕ್ಷಕರೇ, ನೀವು ನೋಡ್ತಾ ಇರೋದು ವಿಜಯ್ ಸಾಮ್ರಾಟ್ ಚಾನಲ್. ಇಂದು ನಾವು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಹಳೆವಾಡಿಯ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಶಂಕರಗೌಡ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅವರೊಡನೆ ಚಿಕ್ಕ ಹೋಮ್ ಡಿಬೇಟ್ ನಲ್ಲಿದ್ದೇವೆ. ಇವರು ಅಧಿಕಾರದಲ್ಲಿರುವಾಗ ಇವರು ಮಾಡಿರುವಂತಹ ಅಭಿವೃದ್ಧಿಗಳು, ಕೆಲಸಗಳು, ಕಾರ್ಯಗಳು, ಏನೆಲ್ಲ ಡೆವಲಪ್ಮೆಂಟ್ಗಳನ್ನ ಮಾಡಿದ್ದಾರೆ, ಇದಕ್ಕೆಲ್ಲಕ್ಕೂ ಉತ್ತರ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾವು ನಿಮ್ಮ ಜೊತೆ ಮಾತನಾಡುವುದಕ್ಕಿಂತ ಮೊದಲು ತಮ್ಮ ಕಿರು ಪರಿಚಯವನ್ನು ತೋರಿಸಿ. ನಮ್ಮ ಹೆಸರು ಶಂಕರಗೌಡ ಮಲ್ಲಗೌಡ ಪೊಲೀಸ್ ಪಾಟೀಲ್. ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೇನೆ. ಸರ್, ಮೊಟ್ಟ ಮೊದಲನೇದಾಗಿ ತಾವು ರಾಜಕೀಯಕ್ಕೆ ಹೇಗೆ ಬಂದಿರಿ? ಸರ್, ಅಭಿವೃದ್ಧಿಗಾಗಿ ನಾನು ಈ ರಾಜಕೀಯಕ್ಕೆ ಬರುತ್ತೇನೆ. ಸರ್, ಟೋಟಲ್ ಆಗಿ ಎಷ್ಟು ವರ್ಷಗಳಿಂದ ತಾವು ರಾಜಕಾರಣಕ್ಕೆ ಬಂದಿದ್ದೀರಿ? ಒಂದು 20 ವರ್ಷದಿಂದ ರಾಜಕಾರಣ ಅಭಿವೃದ್ಧಿ ಕೆಲಸ, ಊರಿನ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿಗೆ. ಸರ್, ಈ ರಾಜಕೀಯ ಜೀವನ, ಈ 20 ವರ್ಷದಲ್ಲಿ ರಾಜಕೀಯ ಜೀವನ ನಿಮಗೆ ಹೇಗೆ ಅನಿಸುತ್ತೆ ಸರ್? ಸರ್, ಕೆಲವೊಂದು ಗೊಂದಲಗಳು ಇರ್ತವೆ, ರಾಜಕಾರಣ ಗೊಂದಲಗಳು ಇರ್ತವೆ, ಮತ್ತು ಊರಿನ ಅಭಿವೃದ್ಧಿಗಳ ಜನರಿಂದ ಕೆಲವೊಂದು ಗೊಂದಲಗಳು ಇರ್ತವೆ. ಆ ಗೊಂದಲಗಳನ್ನು ಸರಿ ಮಾಡಿಕೊಂಡು ನಾವು ಮುಂದೆ ಹೋಗುವಂತೆ ಮಾಡಬೇಕು. ಸರ್, ಟೋಟಲ್ ಆಗಿ ತಾವು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ತಮ್ಮ ವಾರ್ಡಿನಲ್ಲಿ ತಾವು ಬೀದಿ ಲೈಟಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಜಲಜೀವನ ಶುದ್ಧ ನೀರಿನ ಘಟಕ ಮತ್ತು ಸಿಸಿ ರೋಡ್ಗಳು ಮತ್ತು ಶೌಚಾಲಯಗಳು ಮತ್ತು ಗಟರ್ ನಿರ್ಮಾಣ ಎಷ್ಟು ಮಾಡಿದ್ದೀರಿ ಸರ್? ಸರ್, ವರ್ಷ ಪ್ರತಿಯೊಂದು ಏರಿಯಾವಾಯಿತು ಅಂದರೆ ಓಣಿ ಪ್ರಕಾರ ನಾವು ಮಾಡ್ಕೊತ ಹೋಗ್ತೀವಿ. ಗಟಾರ್ ಬಂತು, ಬೀದಿ ದೀಪ ಬಂತು, ಮತ್ತು ಒಳಚರ ನೀರು ಬಂತು, ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕ ಬಂತು. ನಾವು ಪ್ರತಿಯೊಂದು ವರ್ಷ ಹಂತವಾಗಿ ಒಂದೊಂದು ಏರಿಯಾದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ಕೊತ ಹೋಗ್ತೀವಿ. ಸರ್, ಈಗ ಬಡ ಜನರಿಗೆ ಪ್ಲಾಟ್ ಹಂಚುವಿಕೆ ಬಂದಿದೆ. ಎಷ್ಟು ಬಡ ಜನರಿಗೆ ತಾವು ಪ್ಲಾಟ್ ಅನ್ನು ಹಂಚಿದ್ದೀವಿ? ಸರ್, ನಾವು ಈಗ 3 ವರ್ಷ ಆಯಿತು. ಒಂದೇ ಸಲ ನಮ್ಮ ಸರ್ಕಾರದಿಂದ ಪ್ಲಾಟ್ಗಳು ಬಂದಿತ್ತು. ಕಡು ಬಡವರಿಗೆ ಮಾತ್ರ ನಾವು ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು 15ರಿಂದ 20 ಪ್ಲಾಟ್ ಬಂದಿರ್ತಾರೆ. ಕಡು ಬಡವರಿಗೆ ಮಾತ್ರ ಒಂದು ಪ್ಲಾಟನ್ನು ಹಂಚಿಕೆ ಮಾಡಿದ್ದೇವೆ. ಸರ್, ಅದೇ ರೀತಿಯಾಗಿ ತಮ್ಮ ಅಧಿಕಾರದಲ್ಲಿ ತಾವು ಯಾವ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿದ್ದೀವಿ? ಸಮುದಾಯ ಅಂತಂದ್ರೆ ಸಮುದಾಯವನ್ನು ಮಾಡಿದರು. ಅದೇ ರೀತಿಯಾಗಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಶೌಚಾಲಯಗಳನ್ನು ನಿರ್ಮಾಣ ಮಾಡಿದರು. ಸರ್, ಅದನ್ನು ಶೌಚಾಲಯಕ್ಕೆ ಏನಾದರೂ ಗುಂಡಿ ತೋಡಿದ್ರು ಅಥವಾ ಡೈರೆಕ್ಟ್? ಇಲ್ಲ, ಗುಂಡಿ ತೋಡಿದ್ರು. ಗುಂಡಿ ತೋಡಿ ಹಿಂಗುವಂತೆ ಹಿಂಗು ಗುಂಡಿ ಟೈಪ್ ಮಾಡಿದ್ರು. ಸರ್, ಅದೇ ರೀತಿಯಾಗಿ ತಮ್ಮ ವಾರ್ಡಿನಲ್ಲಿ ಹೊಸದಾಗಿ ಏನಾದರೂ ಅಂಗನವಾಡಿ ಕೇಂದ್ರ ಮತ್ತು ಸ್ಕೂಲು ಏನಾದರೂ ಹಳೆ ಅಂಗನವಾಡಿಗಳಿಗೆ ಸುಮ್ಮನೆ ಬಣ್ಣ ಹಚ್ಚುವುದರಲ್ಲಿ ಏನಾದರೂ ಮಾಡಿದ್ರು ಸರ್. ಅಂಗನವಾಡಿ ಕೆಲವೊಂದು ಹಳೆಯದಾದಂಥ ಅಂಗನವಾಡಿಯನ್ನು ಅದನ್ನು ಡೆವಲಪ್ ಇದು ಮಾಡಿ ಮೊಡರ್ನಿಟಿ ಮಾಡ್ತಾರೆ ಮತ್ತು ಬೇರೆ ಬಿಲ್ಡಿಂಗ್ನು ಕಟ್ಟಿಸಿದೆ. ಸರ್, ನಮ್ಮ ವಾರ್ಡಿನಲ್ಲಿ ನಾವು ಅಂಗನವಾಡಿ ಕೇಂದ್ರ, ಸ್ಕೂಲು ಇರುತ್ತೆ. ತಾವು ಅಲ್ಲಿ ಹೋಗಿ ಯಾವಾಗಲೂ ಮೀಟ್ ಮಾಡ್ತೀರಾ? ಪ್ರತಿ ತಿಂಗಳಿಗೊಮ್ಮೆ ನಾವು ಹೋಗಿ ವಿಸಿಟ್ ಮಾಡ್ತೇವೆ. ಸರ್, ಏನು ಕೇಳ್ತೀರಿ ತಾವು ಅಂತೀವಿ? ಸರ್, ಅಭಿವೃದ್ಧಿ ಕೆಲಸ ಕೇಳ್ತೇವೆ. ಹುಡುಗರಿಗೆ ಶಿಕ್ಷಣ ಇರ್ತಿಲ್ಲ, ಮೂಲಭೂತ ಸೌಕರ್ಯ ಹೇಗಿದೆ, ಅದನ್ನು ಇತರ ಕೆಲವು ಸಮಸ್ಯೆಗಳು ಇರ್ತವೆ. ಆಮೇಲೆ ಅವರವರು ಫುಡ್ಡು, ಆಟಿಕೆ ಸೋಮಾರ ಎಲ್ಲ ಕೇಳ್ತೇವೆ. ಪ್ರತಿಯೊಂದು ತಿಂಗಳಿಗೊಮ್ಮೆ ಹೋಗ್ತೇವೆ, ವಿಸಿಟ್ ಕೊಡ್ತೇವೆ. ಸರ್, ಅದೇ ರೀತಿಯಾಗಿ ನಾವೇನಾದರೂ ಹೊಸದಾಗಿ ಕೆರೆ ನಿರ್ಮಾಣ ಮಾಡೋದಾಗಲಿ, ಹೋರೆಸೋದಾಗಲಿ ಏನಾದರೂ ಮಾಡಿದ್ವಿ? ಕೆರೆ ನಿರ್ಮಾಣ ಮಾಡಿದೆ. ಹೋಳೆತ್ತುವ ಕೆಲಸ ಮಾಡಿದೆ. ಕುಡಿ ನೀರಿನಿಂದ ಹೋಳೆತ್ತುವ ಕೆಲಸ ಮಾಡಿದೆ. ಸರ್, ಅದೇ ರೀತಿಯಾಗಿ ತಾವು ತಮ್ಮ ವಾರ್ಡಿನಲ್ಲಿ ಏನಾದರೂ ಆಧಾರ್ ಕಾರ್ಡ್ ಮಾಡಿಸೋದಾಗಲಿ, ರೇಷನ್ ಕಾರ್ಡ್ ಮಾಡಿಸೋದಾಗಲಿ, ಬಡ ಜನರಿಗೆ ಏನಾದರೂ ಈ ಥರ ಸಹಾಯ ಮಾಡಿದೆ? ಸೌಲಭ್ಯಗಳು ಮಾಡಿದೆ ಸರ್. ಆಧಾರ್ ಕಾರ್ಡ್ ಬಂತು, ಇತರೆ ಕೆಲವೊಂದು ಯೋಜನೆಗಳು ಬಂದಿರ್ತಾರೆ. ನಮ್ಮ ಗ್ರಾಮ ಪಂಚಾಯತಿ ಒಳಪಟ್ಟಂಥ ಕೆಲವೊಂದು ಯೋಜನೆಗಳು ಬಂದಿರ್ತಾವೆ. ಅವ್ರಿಗೆ ಮನೆಗೆ ಹೋಗಿ ನಾವು ತಿಳುವಳಿಕೆ ಹೇಳಿ ಬರ್ತೇವೆ. ಸರ್, ಅದೇ ರೀತಿಯಾಗಿ ತಾವು ಮೊಟ್ಟ ಮೊದಲಿಗೆ ರಾಜಕೀಯ ಸ್ವೀಕಾರ ಯಾವ ರೀತಿಯಾಗಿ ಮೊದಲನ್ನು ಕೇಳಕ್ಕೆ ಹೋಗ್ತಾ ಇದ್ರಿ? ಸಂಘಟನೆ ಯುವಕರನ್ನ ಯಾವ ರೀತಿಯಾಗಿ ತಾವು ಹೋಗ್ತಾ ಇದ್ರಿ? ಯಾವ ರೀತಿಯಾಗಿ ಸರ್ಕಾರಕ್ಕೆ ಹೋಗ್ತಾ ಇದ್ರಿ? ಸರ್, ಅಭಿವೃದ್ಧಿ ಕೆಲಸ ಈ ಕೆಲಸ ನಾವು ಮಾಡ್ತೇವೆ. ಆಯ್ಕೆ ಮಾಡಿರ್ತೀವಿ. ನಾವು ಪ್ರತಿಯೊಂದು ಮನೆಗೆ ಹೋಗಿ ಓದ್ತಾ ಇರ್ತೇವೆ. ಅದೇ ಪ್ರಕಾರ ನಾವು ಅಭಿವೃದ್ಧಿ ಕೆಲಸನೂ ಮಾಡಿದ್ದೇವೆ. ಅದೇ ರೀತಿಯಾಗಿ ಮತದಾರರು ಯಾವುದೇ ಗೊಂದಲ ಇಲ್ಲದಾಗೆ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು ನಿಮ್ಮ ವಾರ್ಡಿನಲ್ಲಿ ಸ್ವಲ್ಪ ಸರ್ವೆ ಮಾಡಿದಾಗ ಯಾರೇ ಇವತ್ತು ನಿಮ್ಮ ವಾರ್ಡಿನಲ್ಲಿ ಯಾವುದೇ ಕಾರ್ಯ ಆಗಲಿ, ಯಾರೇ ಆಗಲಿ, ಯಾರೇ ತೀರ್ಪು ಆಗಲಿ, ಇದು
ಆಗಿ ನಿಂತು ಅದನ್ನು ಪೂರ್ತಿ ಮುಗಿಸಿ ಆಮೇಲೆ ಮಾಡಿದ್ದೀವಿ. ಸಾಯಂಕಾಲ ಮನೆಗೆ ಬರ್ತೀನಿ ಅಂತ ಕೇಳಿದ್ದೀವಿ. ಹೌದು ಇದೆಲ್ಲ ಯಾಕೆ ಸರ್, ಅಭಿವೃದ್ಧಿ ಕೆಲಸ ಆದ್ಮೇಲೆ ಎಲ್ಲದರಲ್ಲಿ ಇರಬೇಕು ಸರ್. ಕಡುಗಳು ಇರ್ತಾರೆ, ಒಂದು ಕೆಲವೊಂದು ಕೆಲಸ ಒಂದು ದೀಪಿರುವುದಿಲ್ಲ. ನಾವು ಸ್ವಲ್ಪ ಒಂದು ಆ ವಾರ್ಡಿನ ಪ್ರಮುಖರಾಗಿ ನಾವೇ ಮುಂದಾಳತ್ವ ವಹಿಸಿ ಆ ಕಾರ್ಯವನ್ನು ಮುಂದುವರಿಸ್ತೀವಿ. ಅದೇ ರೀತಿಯಾಗಿ ಸರ್ ತಮಗೆ ಕೊನೆಯದಾಗಿ ತಮಗೆ ಓಟ್ ಹಾಕಿ ಗೆಲ್ಲಿಸಿರುವಂಥ ಜನ ಮತ್ತೊಮ್ಮೆ ತಮಗೇನಾದರೂ ಅವಕಾಶ ಕೊಟ್ಟು ಇನ್ನು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಏನಾದರೂ ಅವಕಾಶ ಇದೆ, ತಾವು ಇನ್ನೂ ಏನು ಕನಸುಗಳನ್ನು ಕಟ್ಕೊಂಡಿದ್ದೀವಿ, ಏನು ಆಕಾಂಕ್ಷೆಗಳು, ಇನ್ನೂ ಏನು ಅಭಿವೃದ್ಧಿ ಮಾಡ್ಬೋದು, ಏನು ಮಾಡಬಲ್ರಿ? ಕೆಲವೊಂದು ಏರಿಯಾದೊಳಗೆ ಕೆಲವೊಂದು ವಾರ್ಡಿನೊಳಗೆ CC ರಸ್ತೆ ನಿರ್ಮಾಣ ಆಗಿದೆ ಸರ್. ಯಾಕಂದ್ರೆ ಈ 5 ವರ್ಷದೊಳಗೆ ನಾವು ಪ್ರತಿಯೊಂದು ಕೆಲಸನೂ ಮಾಡ್ತೇವೆ ಅಂತ ಹೇಳಕ್ಕಾಗೋದಿಲ್ಲ. ಮತದಾರರಿಗೆ ಮತ್ತು ಊರಿನ ಪ್ರಮುಖರಿಗೆ ಹೇಳಕ್ಕಾಗಲ್ಲ ಸರ್. ಕೆಲವಷ್ಟು ವರ್ಕ್ಗಳು ಕೆಲಸಗಳು ಉಳಿತಾವೆ. ಮುಂದಿನ ಅವಕಾಶ ಕೊಟ್ಟರೆ ಅದು ಕಂಪ್ಲೀಟ್ ಮಾಡಿ ಅಭಿವೃದ್ಧಿ ಕೆಲಸ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ತಮ್ಮನ್ನ ಓಟ್ ಹಾಕಿ ಗೆಲ್ಲಿಸಿರುವಂಥ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಏನು ಹೇಳಕ್ಕಂತಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಎಲ್ಲರೂ ಸಹಕಾರ ತಮ್ಮನ್ನ ಓಟ್ ಹಾಕಿ ಗೆಲ್ಲಿಸಿರುವಂತಹ ಜನರಿಗೆ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಹೌದು ತಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು. ಇಷ್ಟೊತ್ತು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಇದೇ ಸಂಬಂಧವನ್ನು ಕೊಟ್ಟಿದ್ದಕ್ಕೋಸ್ಕರ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಅಳವಾಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಶಂಕರಗೌಡ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅವರಿಂದ ಇದಿಷ್ಟು ಮಾಹಿತಿ. ಮತ್ತೆ ನಿಮ್ಮ